ಹಲೋ ಎವ್ರಿವನ್, ವೆಲ್ಕಮ್ ಅವರ್ ಎಜುಕೇಷನ್ ಚಾನಲ್ ವಿ ಲರ್ನ್ ಟುಗೆದರ್. ಇವತ್ತು ನಡೆದಂತಹ TET ಎಕ್ಸಾಮ್ನ ಪೇಪರ್ 2 ಏನಿದೆ ಅದರ ಇಂಗ್ಲೀಷ್ ಒಂದು ಪೇಪರ್ನ ಸಂಭವನೀಯ ಕೀ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಇವೇ ಫೈನಲ್ ಆದಂತಹ ಉತ್ತರಗಳು ಅಂತಲ್ಲ, ಇವು ಸಂಭವನೀಯ ಉತ್ತರಗಳಾಗಿರ್ತವೆ. ಇನ್ನು ಸ್ವಲ್ಪ ದಿನದಲ್ಲಿ ನಿಮ್ಮ ಫೈನಲ್ ಕೀ ಆನ್ಸರ್ ಬಂದಾಗ ಆ ಉತ್ತರಗಳನ್ನು ನೀವು ಇದ್ರ ಜೊತೆ ಕಂಪೇರ್ ಮಾಡಿ ಸಹ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಇವು ಸಂಭವನೀಯವಾಗಿ ಇರುವಂಥದ್ದು 31ರಿಂದ 60ರವರೆಗೆ ಇರುವಂತಹ ಇಂಗ್ಲೀಷ್ ಕ್ವಶನ್ನ ಭಾಗ 2 ಅಂದರೆ ಪೇಪರ್ 2 ಲ್ಯಾಂಗ್ವೇಜ್ ಟು ಇಂಗ್ಲೀಷ್ನ ಉತ್ತರಗಳು. ಫಸ್ಟ್ ಕ್ವಶನನ್ನು ನೋಡೋಣ, ಅಂದರೆ 31ನೇ ಪ್ರಶ್ನೆ. A big cobra has got into your compound. This announcement has been made by. ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ 3 ಸೈಕಲಿಸ್ಟ್. ನೆಕ್ಸ್ಟ್, the person who was sleeping in the shed was ಆಪ್ಷನ್ 2 old servant. ನೆಕ್ಸ್ಟ್ 33ನೇ ಪ್ರಶ್ನೆ. The word laziest matches with option 2 lethargic. Next, 34th question. Dasa could not keep the surrounding tidy because option 1 the owner did not provide the grass cutter ಅನ್ನುವಂಥದ್ದು. ನೆಕ್ಸ್ಟ್ 35ನೇ ಪ್ರಶ್ನೆ. The neighbor become irrelevant about the black market. The underlined word is this line refers to. ಸರಿಯಾದಂತಹ ಉತ್ತರ ಇದಕ್ಕೆ ಗಿವಿಂಗ್ ಅ ಸ್ಟ್ರಾಂಗ್ ಮೆಸೇಜ್. ಆಪ್ಷನ್ 1 ಗಿವಿಂಗ್ ಅ ಸ್ಟ್ರಾಂಗ್ ಮೆಸೇಜ್ ಅನ್ನುವಂಥದ್ದು. ದೆನ್ ನೆಕ್ಸ್ಟ್ 36ನೇ ಪ್ರಶ್ನೆ. In the given passage, the declaration statement, you could not think of buying any article made of iron till after the war was made by. ಸರಿಯಾದ ಉತ್ತರ ಇದಕ್ಕೆ ನೇಬರ್. ಆಪ್ಷನ್ 2. ನೆಕ್ಸ್ಟ್ 37ನೇ ಪ್ರಶ್ನೆ. In the beginning of the passage, inmates in bungalow were. ಸರಿಯಾದ ಉತ್ತರ ಆಪ್ಷನ್ 1 ಟೇಕಿಂಗ್ ರೆಸ್ಟ್ ಆಫ್ಟರ್ ಲಂಚ್. ಆಪ್ಷನ್ 1 ಟೇಕಿಂಗ್ ರೆಸ್ಟ್ ಆಫ್ಟರ್ ಲಂಚ್. ನೆಕ್ಸ್ಟ್ 38. ದ ಪ್ರಾಪರ್ ಸಿನೋನಿಮ್ ಫಾರ್ ದ ವರ್ಡ್ ಎಪಥಿ ಈಸ್. ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ 1 ಅನ್ವಿಲ್ಲಿಂಗ್ ಅನ್ನುವಂಥದ್ದು. ದ ನೆಕ್ಸ್ಟ್ ಪೋಯಮ್ ಇರುವಂಥದ್ದು. ಈ ಪೋಯಮ್ಗೆ ಸಂಬಂಧಪಟ್ಟ ಹಾಗೆ 39ನೇ ಪ್ರಶ್ನೆಯಿಂದ ನೋಡ್ತಾ ಹೋಗೋಣ. 39. ದ ಮೇನ್ ಥೀಮ್ ಆಫ್ ದ ಪೋಯಮ್ ಈಸ್. ಸರಿಯಾದ ಉತ್ತರ ಪೆಟ್ರಿಯಾಟಿಸಮ್ ಅಥವಾ ಆಪ್ಷನ್ 3 ಪೆಟ್ರಿಯಾಟಿಸಮ್ ಅನ್ನುವಂಥದ್ದು. ನೆಕ್ಸ್ಟ್ 40ನೇ ಪ್ರಶ್ನೆ. ಹರ್ ಸೈಟ್ ಆ್ಯಂಡ್ ಸೌಂಡ್ ಡ್ರೀಮ್ ಹ್ಯಾಪಿ ಆಸ್ her day and laughter learn of friends and gentleness in heart of peace under in English heaven. The lines of the poet shows poets. ಸರಿಯಾದಂತಹ ಉತ್ತರ ಅದಕ್ಕೆ ವ್ಯೂ ಅಬೌಟ್ ವಾರ್ ಅನ್ನುವಂಥದ್ದು. ಆಪ್ಷನ್ 4. ದ ನೆಕ್ಸ್ಟ್ 41. ದ ಪ್ರೇಸ್ ರಿಚೆಸ್ಟ್ ಡಸ್ಟ್ ಮೀನ್ಸ್. ಸರಿಯಾದಂತಹ ಉತ್ತರ ಇದಕ್ಕೆ 41 ಆಪ್ಷನ್ 3 ಟು ದ ಡೆಡ್ ಸೋಲ್ಜರ್ಸ್ ಬಾಡಿ ಅನ್ನುವಂಥದ್ದು. ನೆಕ್ಸ್ಟ್ 42. ಇನ್ ಹಾರ್ಟ್ಸ್ ಎಟ್ ಪೀಸ್ ಅಂಡರ್ ಎನ್ ಇಂಗ್ಲಿಷ್ ಹೆವನ್. ಇನ್ ದ ಅಬೋವ್ ಸೆಂಟೆನ್ಸ್ ಪೀಸ್ ಸಿನೋನಿಮ್ ವಿತ್. ಸರಿಯಾದಂತಹ ಉತ್ತರ ಇದಕ್ಕೆ 42 ಆಪ್ಷನ್ 2 ಟ್ರ್ಯಾಂಕ್ವಿಲಿಟಿ ಅನ್ನುವಂಥದ್ದು. ಆಪ್ಷನ್ 2. ದ ನೆಕ್ಸ್ಟ್ 43. ಇನ್ ದ ಪೋಯಮ್ ದ ಪೋಯಟ್ ವಿಶ್ಡ್ ಟು ಡೈ ಎಟ್. ಆಪ್ಷನ್ 1 ಹೋಮ್ಲ್ಯಾಂಡ್. ನೆಕ್ಸ್ಟ್ 44. ದ ಪೋಯಟ್ ರೊಮ್ಯಾಂಟಿಸೈಸ್ ದ ಪೋರ್ಟ್ರೇಲ್ ಆಫ್.
ಸರಿಯಾದ ಉತ್ತರ ಆಪ್ಷನ್ 4 ವಾರ್. ದೆನ್ 45 ಇನ್ ದ ಪೋಯಮ್ ದ ಪೋಯಟ್ ಪರ್ಸೋನಿಫೈಸ್. ಸರಿಯಾದಂತಹ ಉತ್ತರ ಆಪ್ಷನ್ 3 ಇಂಗ್ಲೆಂಡ್. ನೆಕ್ಸ್ಟ್ ಇನ್ನು 46ನೇ ಪ್ರಶ್ನೆಯಿಂದ ಆಫ್ ದ ಫಾಲೋವಿಂಗ್ ವರ್ಡ್ ದ ಒನ್ ದ್ಯಾಟ್ ಹ್ಯಾಸ್ 2 ಸಿಲೆಬಲ್ಸ್ ಈಸ್. ಸರಿಯಾದ ಉತ್ತರ ಆಪ್ಷನ್ 3 ಅಗ್ರಿ ಅನ್ನುವಂಥದ್ದು. ನೆಕ್ಸ್ಟ್ 47 ಲೀಲಾ ಲುಕ್ಡ್ ಡ್ಯಾಶ್ ದ ವಿಂಡೋ. ದ ಕರೆಕ್ಟ್ ವರ್ಡ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್ ಥ್ರೂ. ಆಪ್ಷನ್ 3 ಲೀಲಾ ಲುಕ್ಡ್ ಥ್ರೂ ದ ವಿಂಡೋ. ನೆಕ್ಸ್ಟ್ 48 ವೇರ್ ಆರ್ ಯು ಗೋಯಿಂಗ್. ದ ಕರೆಕ್ಟ್ ಪಂಕ್ಚುಯೇಷನ್ ಮಾರ್ಕ್ ಟು ಬಿ ಯೂಸ್ಡ್ ಹಿಯರ್. ಆಪ್ಷನ್ 3 ಕ್ವಶನ್ ಮಾರ್ಕ್ ಇರುವಂಥದ್ದು. ನೆಕ್ಸ್ಟ್ 49 ಇಟ್ ವಾಸ್ ರೈನಿಂಗ್ ಡ್ಯಾಶ್ ಐ ಫಾರ್ಗೆಟ್ ಟು ಟೇಕ್ ಮೈ ಅಂಬ್ರೆಲಾ. ದ ಕರೆಕ್ಟ್ ವರ್ಡ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್. ಆಪ್ಷನ್ 3 ಬಟ್ ಐ ಫಾರ್ಗೆಟ್ ಟು ಟೇಕ್ ಮೈ ಅಂಬ್ರೆಲಾ. ನೆಕ್ಸ್ಟ್ ಮಿಸ್ಟರ್ ರಾಜೇಶ್ ಈಸ್ ಡ್ಯಾಶ್ MLA. He owns dash costly car. The correct word to be filled in the blank is. Mr. Rajesh is an MLA and he owns a car. So option 3 ಏನಿದೆ ಸರಿಯಾಗುತ್ತೆ. ನೆಕ್ಸ್ಟ್ 51ನೇ ಪ್ರಶ್ನೆ ಟ್ರಾನ್ಸ್ಕ್ರಿಪ್ಷನ್ ಇನ್ ರೈಟಿಂಗ್ ಪ್ರಾಕ್ಟೀಸ್ ಮೀನ್ಸ್. ಆಪ್ಷನ್ 2 ಕಾಪಿಯಿಂಗ್. ನೆಕ್ಸ್ಟ್ 52 ದ ರೆಪ್ಲಿಕೇಶನ್ ಆಫ್ ದ ಆಕ್ಚುಯಲ್ ಆಬ್ಜೆಕ್ಟ್ ಈಸ್ ಕಾಲ್ಡ್. ಆಪ್ಷನ್ 2 ಮಾಡೆಲ್ಸ್. ನೆಕ್ಸ್ಟ್ 53 ಒನ್ ಆಫ್ ದ ಬೆಸ್ಟ್ ಅಪ್ರೋಚ್ ವಿಚ್ ಯೂಸ್ಡ್ ರಿಯಲ್ ಲೈಫ್ ಟಾಸ್ಕ್ ಟು ಪ್ರಮೋಟ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಲರ್ನಿಂಗ್ ಈಸ್. ಆಪ್ಷನ್ 1 ಟಾಸ್ಕ್ ಬೇಸ್ಡ್ ಲರ್ನಿಂಗ್. ನೆಕ್ಸ್ಟ್ 54 ದ SOS ಅಪ್ರೋಚ್ ಸ್ಟ್ಯಾಂಡ್ಸ್ ಫಾರ್. ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ 2 ಸ್ಟ್ರಕ್ಚರಲ್ ಓರಲ್ ಸಿಚುವೇಶನಲ್ ಅಪ್ರೋಚ್. 55 ದ ಹ್ಯುಮನಿಸ್ಟಿಕ್ ಅಪ್ರೋಚ್ ವೈಲ್ ಟೀಚಿಂಗ್ ಇಂಗ್ಲಿಷ್ ಇನ್ ಕ್ಲಾಸ್ ರೂಮ್ ಪ್ರೊಸೀಜರ್ ಡಸ್ ನಾಟ್ ಫಾಲೋ. ಸರಿಯಾದಂತಹ ಉತ್ತರ ಆಪ್ಷನ್ 1 ದ ಎಬಿಲಿಟಿ ಟು ಮ್ಯಾನಿಪ್ಯುಲೇಟ್ ಲ್ಯಾಂಗ್ವೇಜ್ ಇನ್ ಸೋಷಿಯಲ್ ಕಾಂಟೆಕ್ಸ್ಟ್ ಅನ್ನುವಂಥದ್ದು. ನೆಕ್ಸ್ಟ್ 56 ಕನ್ಸ್ಟ್ರಕ್ಟಿವಿಸಮ್ ಇನ್ ಲ್ಯಾಂಗ್ವೇಜ್ ಟೀಚಿಂಗ್ ಎಂಪಸಿಸ್. ಆಪ್ಷನ್ 3 ಲರ್ನರ್ ಟು ಕನ್ಸ್ಟ್ರಕ್ಟ್ ದರ್ ಓನ್ ಅಂಡರ್ಸ್ಟ್ಯಾಂಡಿಂಗ್. ಆಪ್ಷನ್ 3. ನೆಕ್ಸ್ಟ್ 57 ದ ಫಾಸ್ಟೆಸ್ಟ್ ಪೀರಿಯಡ್ ಫಾರ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಈಸ್. ಆಪ್ಷನ್ 1 ಇನ್ಫ್ಯಾನ್ಸಿ ಆ್ಯಂಡ್ ಚೈಲ್ಡ್ಹುಡ್. ನೆಕ್ಸ್ಟ್ 58 ಆಫ್ಟರ್ ಅ ಸ್ಟೋರಿ ಟೆಲ್ಲಿಂಗ್ ಸೆಷನ್ the learner are asked to change the ending of the story. This will help the learner to become imaginative and creative. Option 4 ಇದು ಸರಿಯಾಗಿದೆ. The next 59 in the development of oral skill the most suitable point is. Student individual task. Option 3 student individual task. Next 60 the word which have identical sound and spelling associated with two unrelated meaning are homonyms where polysemy is. ಸರಿಯಾದಂತಹ ಉತ್ತರ ಇದಕ್ಕೆ one word carries several different sense or related meaning. Option 3. ಆಪ್ಷನ್ 3 ಸರಿಯಾದಂತಹ ಉತ್ತರ. ಸೊ ಇದರಿಂದ 60 ಪ್ರಶ್ನೆಗಳನ್ನು ನಾವು ನೋಡಿದ್ವಿ. 31ರಿಂದ 60ರವರೆಗಿನ 30 ಇಂಗ್ಲೀಷ್ ಪ್ರಶ್ನೆಗಳನ್ನು ನೋಡಿದ್ವಿ. ಇವು ಸಂಭವನೀಯ ಉತ್ತರಗಳಾಗಿದ್ದಾವೆ. ಇವೇ ಫೈನಲ್ ಆದಂತಹ ಉತ್ತರಗಳು ಅಂತಲ್ಲ. ಫೈನಲ್ ಉತ್ತರಗಳು ಬಂದಾಗ ಅವುಗಳನ್ನು ಸಹ ನೋಡ್ತಾ ಹೋಗೋಣ. ಥ್ಯಾಂಕ್ ಯು.